ಆ ಜಯಂತಿ ನಾಳೆ ಇದೆ, ಭಾಗೀರಥಿ ಜಯಂತಿ ನಾಳೆ ಇದೆ. ಬಹಳ ವಿಶಿಷ್ಟವಾದಂತಹ ತೀರ್ಥ. ಈ ನೆಲಕ್ಕೆ, ಇಲ್ಲಿನ ಊರಿಗೆ ಹೆಚ್ಚು ಹತ್ತಿರ. ಹೇಳಬೇಕಾದ್ದು ನಾನು ಅದನ್ನು. ಹಿಮಾಲಯದಲ್ಲಿ, ಬಿಂದು ಸರೋವರದಲ್ಲಿ, ಹರದ್ವಾರದಲ್ಲಿ, ಹರಿದ್ವಾರದಲ್ಲಿ, ಗಂಗಾದ್ವಾರದಲ್ಲಿ ಹರಿದು ಬಂದಳಾಕೆ ಅನೇಕ ರೀತಿಯಲ್ಲಿ ಪ್ರಯಾಗಗಳಲ್ಲಿ, ಕರ್ಣಪ್ರಯಾಗ, ರುದ್ರಪ್ರಯಾಗ, ಇಲ್ಲೆಲ್ಲ ಅನೇಕ ಮುಖಗಳಿಂದ ಅನೇಕ ಹೆಸರುಗಳಲ್ಲಿ ಸೇರಿ ನಿಂತವಳು, ತುಂಬಿ ಹರಿದವಳು. ನೋಡುವುದೇ ಚಂದ. ನಾನೊಂದು ಸರ್ತಿ ಫ್ಲಡ್ಡಿನ ಹೊತ್ತಿನಲ್ಲಿ ಸಿಕ್ಕಿಬಿದ್ದಿದ್ದೆ ಉತ್ತರ ಪ್ರದೇಶದಲ್ಲಿ. ಅದ್ಭುತ ಅದ್ಭುತ. ಎಲ್ಲಿ ನೋಡಿದರಲ್ಲಿ ಅಷ್ಟು ಅಗಲದಲ್ಲಿ ಗಂಗೆ, ಉದ್ದದಲ್ಲಿ ಅಲ್ಲ, ಅಗಲದಲ್ಲಿ ಗಂಗೆ. ಎಷ್ಟೆಷ್ಟು ದೊಡ್ಡ ದೊಡ್ಡ ಮರಗಳು ಸೀದಾ ಹರಿದು ಬರ್ತಾ ಇವೆ, ನಡೆದು ಬರ್ತಾ ಇವೆ. ನಮ್ಮ ಪಾಡೇನು ಮತ್ತೆ ಹೇಳಿದರೆ. ಏನು ಖುಷಿ, ಏನು ಖುಷಿ. ನಿಜವಾಗಿ ನಾವು ಹಾಗೆ ಕೊಚ್ಚಿ ಹೋಗಬೇಕು, ಭಗವಂತನ ಪಾದೋದಕದಲ್ಲಿ ಮಿಂದು ಪುನೀತರಾಗಬೇಕು ಅಂತ ಅನಿಸಿಕೊಳ್ಳುತ್ತೆ. ಅಂತಹ ಗಂಗೆ ಅಲ್ಲಿದ್ದಾಳೆ, ಉತ್ತರದಲ್ಲಿ ಹರಿದಿದ್ದಾಳೆ. ನನಗೊಂದು ತುಂಬ ಆಸೆ ಇತ್ತು ಬಹಳ ಹಿಂದೆ. ನಾರಾಯಣ್ ಇರಬೇಕು ಹೆಸರಿನ ಪ್ರೈಮ್ ಮಿನಿಸ್ಟರ್, ಪೂರ ಹೆಸರು ನೆನಪಾಗ್ತಾಯಿಲ್ಲ ಇಲ್ಲಿ ಅವ್ರದ್ದು, ಬಿಡಿ, ನಮಗೆಲ್ಲ ರಾಜಕೀಯ ಕಮ್ಮಿ. ಅವರು ಮೇಲಿನ ನದಿಗಳನ್ನೆಲ್ಲ ಇಲ್ಲಿ ಜೋಡಿಸುವುದು ಅಂತ ಒಂದು ಕೆಲಸ ಮಾಡಿದರು, ಹೊರಟರು ಎಲ್ಲ ಕಡೆ. ನಾನಾಗ ಯೋಚನೆ ಮಾಡಿದೆ, ನಮಗೆ ಗಂಗೆ ಸಿಗ್ತಾಳೆ, ಇಲ್ಲೆಲ್ಲೋ ಬಂದು ಸೇರ್ಬೋದು, ಮುಳುಗಲಿಕ್ಕಾಗತ್ತೆ ಅಂತ. ಕೊನೆಗದು ಪ್ರಾಜೆಕ್ಟ್ ಬಿದ್ದೋಯ್ತು. ಮೇಲಿನಿಂದ ಎಲ್ಲ ನದಿಗಳನ್ನು ಜಾಯಿಂಟ್ ಮಾಡ್ತಾ ಹೆಣಿತಾ ದಕ್ಷಿಣದೆಡೆಗೆ ಎಲ್ಲ ಕಡೆಯಲ್ಲಿ ಕವಲು ಕೊಟ್ಟರೆ ಅದು ಜೀವನದಿ, ಕಳೆಯಲಾರದ ಮುಗಿಯಲಾರದ ಸೋರ್ಸ್ ಅದು. ಇಲ್ಲೆಲ್ಲ ನಿರಂತರ ನೀರು ಬರ್ತದೆ ಅಂತ ಅದೊಂದು ಪ್ರಾಜೆಕ್ಟ್ ಆಗಿತ್ತು. ಹಾಗೆ ತಿಳ್ಕೊಂಡಿದ್ದೆ. ಅದರದ್ದು ನಿಂತು ಹೋಯ್ತು, ಇರಲಿ. ಆದರೆ ಇಲ್ಲಿ ಉತ್ತರ ಭಾರತದ ಗಂಗೆ ಎಡೆಗೆ ಆಚಾರ್ಯ ಮದ್ದೂರು ಇದ್ದಾಗ ಹೊರಡಬೇಕು ಅಂತ ಹೊರಟರು. ಆಗ ಗಂಗೆ ಇದ್ಲು ಆಚಾರ್ಯ ಇದ್ದಾಗ. ಅವರು ಹೋದ ನಂತರ 5000 ವರ್ಷ ಆದದ್ದು. ಆಗ ಗುರುಗಳು ಕಷ್ಟ ಆಯ್ತು ಅವರಿಗೆ, ಅಚ್ಯುತ ಪ್ರಜ್ಞರಿಗೆ. ನೀವು ಈಗ ತಾನೇ ಎಳಸು ಶಿಷ್ಯ ಸಿಕ್ಕಿದ್ದು, ತುಂಬ ಖುಷಿಯಾಗಿದೆ. ಅವರ ಸ್ಪರ್ಶ, ಅವರು ನಮಸ್ಕಾರ ಮಾಡುವಾಗ ಪಾದ ಮುಟ್ಟಿದಾಗ ಅವರಿಗೆ ರೋಮಾಂಚನ ಆಗ್ತಿತ್ತು. ಒಳಗೆ ಭಗವಂತ ಚೈತನ್ಯ ಚುಮ್ತಾ ಇತ್ತು ಒಳಗಿಂದ. ಅದು ಗೊತ್ತಾಗ್ತಿರಲಿಲ್ಲ, ಹೇಳೋದಿಲ್ಲ ಅವರು ಅದನ್ನು ಅನುಭವಿಸಿಕೊಂಡಾಗ. ಆದ್ದರಿಂದ ಈ ಶಿಷ್ಯ ಸನ್ನಿಧಾನ ಬಿಡಲಿಕ್ಕೆ ಅವರಿಗೆ ಕಷ್ಟ. ಗುರುಗಳ ಬಿಡುವುದು ಹೋಗೋದಲ್ಲ, ಶಿಷ್ಯ ಬಿಟ್ಟು ಹೋಗ್ಲಿಕ್ಕೆ ಆಗದೆ, ಅಲ್ಲ ಇಲ್ಲೇ ಗಂಗೆ ಬರ್ತಾಳಲ್ಲ, ನಾನು ಪ್ರಾರ್ಥನೆ ಮಾಡ್ತೇನೆ ಅನಂತಾಸನಲ್ಲಿ. ನೋಡಿ, ಅವರದ್ದೆಲ್ಲ ಆಗ ಕೃಷ್ಣ ಇರಲಿಲ್ಲ, ಪ್ರತಿಷ್ಠೆ ಆಗಿರಲಿಲ್ಲ. ಇಲ್ಲಿ ದೇವತೆ ಅನಂತಾಸನ, ರೂಪಪೀಠಂ ಅಂದರೆ. ನಾನು ಅನಂತಾಸನದಲ್ಲಿ ಗಟ್ಟಿ ಪ್ರಾರ್ಥನೆ ಮಾಡ್ತೇನೆ, ಗಂಗೆ ಇಲ್ಲಿ ಬಂದು ಬಿಡು, ಆಚಾರ್ಯರಿಗೆ ಸಿಗ್ತದೆ, ನಮ್ಮ ಶಿಷ್ಯನಿಗೆ ಆಗ್ತದೆ ಮೇಲಿಕ್ಕೆ ಅಂತ. ಹಾಗೆ ಆಯ್ತಲ್ಲ. ಒಬ್ಬ ಹುಡುಗ ಓಡಿ ಬಂದ ಒಂದು ಮನುಷ್ಯನಿಂದ, ಇನ್ನು 3 ದಿನದ ನಂತರ ಬರ್ತಾಳೆ ಗಂಗೆ ಅಂತ ಹೇಳಿಬಿಟ್ಟ. ಇಲ್ಲೆಲ್ಲ ನಡೆಯುವುದು ಹಾಗೆ. ಈ ಆವೇಶ ಉಂಟಲ್ಲ, ಭೂತಾವೇಶ, ಅದು ಇಲ್ಲಿನದ್ದು ಗೌಸಿ. ಆಚಾರ್ಯ ಮದ್ದೂರು ಹುಡ್ತಾರೆ ಅಂತ ಹೇಳಿದ್ರು, ಪ್ರೆಡಿಕ್ಟ್ ಮಾಡಿದ್ದು ಅನಂತೇಶ್ವರ ದೇವರ ಧ್ವಜದ ಮೇಲೆ ನಿಂತು ಒಬ್ಬ ಜಬ್ಬ ಕುಣಿದು ಕುಪ್ಪಳಿಸಿ ಹೇಳತ್ತ, ಬರ್ತಾನೆ ಬರ್ತಾನೆ ಅಂತ, ಹುಡ್ಲಿಕ್ಕುಂಟು ಒಂದು ಜನ ಅಂತ, ಉಸಿರು ದೇವತೆಯಲ್ಲಿ ಸಿಗ್ತದೆ ಅಂತ. ಹಾಗೆ ಒಬ್ಬ ಬಂದು ಹೇಳಿದ, 3 ದಿನ ನೋಡಿ ಬರ್ತಾಳೆ ಗಂಗೆ ಅಂತ. ಯಾರನ್ನು ತಿಳ್ಕೊಂಡ್ರು? ನಿಜವಾಗಿಯೂ ಈ ಅನಂತ ತೀರ್ಥದಲ್ಲಿ, ಆಗ ಅನಂತ ಸರೋವರದು, ಅಲ್ಲಿ ನೈಋತ್ಯ ಮೂಲೆಯಿಂದ ಧುಮುಕ್ತಾ ಉಂಟು ಬಿಳಿ ನೀರು. 1-2 ಅಡಿ ನೀರು ಎತ್ತರ ಆಗಿದೆ ಸರೋವರದಲ್ಲಿ, ಬಿಳಿ ನೀರು. ಅದು ನಿನ್ನೆಯ ದಿನ ಅಲ್ಲ ಮಾತ್ರ. ಆದರೆ ನಿಜವಾಗಿ ಭಾಗೀರಥಿ ಹುಟ್ಟಿದ ದಿನ ನಾವು ನಾಳೆಯ ದಿನವನ್ನು ಉಪಯೋಗಿಸ್ತೇವೆ ಅಷ್ಟೇ ಹೊರತು ಇಲ್ಲಿ ಯಾವತ್ತು ಬಂದು ನಮಗೆ ಗೊತ್ತಿಲ್ಲ ಸರಿಯಾಗಿ. ಇವತ್ತು ಇದೇ ರೆಕಾರ್ಡ್ ಅದರಲ್ಲಿ. ಆಚಾರ್ಯರ ಕಾಲದಲ್ಲಿ ಬಂತು, ಎಲ್ಲರೂ ಮಿಂದುಕೊಂಡರು, ಆಚಾರ್ಯರು ಖುಷಿಪಟ್ಟರು. ಆನಂತರ ಪ್ರತಿ 12 ವರ್ಷಕ್ಕೊಮ್ಮೆ ಅವರ ಮಾತು ಉಳಿಸಲಿಕ್ಕೆ ಗಂಗೆ ಬರ್ತಾ ಇದೆ ಪ್ರತ್ಯಕ್ಷವಾಗಿ. ನೀರು ನಿಂತು ಆವತ್ತಿನ ಕಾಲದಲ್ಲಿ ಅದು ಸುಮಾರಾಗಿ ಆಚಾರ್ಯ ಮದ್ದೂರು ತೆರಳಿದ ಬಳಿಕವೂ ಎಷ್ಟೋ ಸಮಯ ಇತ್ತು. ಯಾರು ರೆಕಾರ್ಡ್ ಮಾಡಿಲ್ಲ, ನನಗೆ ಗೊತ್ತಿಲ್ಲ, ಎಲ್ಲಿ ಉಂಟು ದಾಖಲೆಗಳು ಹುಡುಕಬೇಕಾಗಿದೆ. ಆದರೆ ವಿಭುಧ ಪ್ರಿಯರ ಕಾಲದಲ್ಲಿ ಅದು ಬಂತು. ನನ್ನ ತಂದೆ ನನಗೆ ಹೇಳಿದ್ರಾಗ, ಆಗಿದೆ, ನಾನು ನೋಡಿದೆ, ನನಗೆ ಗೊತ್ತಿದೆ ಅಂತ. ವಿಭುಧ ಪ್ರಿಯರ ಕಾಲದಲ್ಲಿ ಬಂದದ್ದಕ್ಕೆ ವಿಭುಧ ಪ್ರಿಯರು ಹದ್ಮಾರು ಸ್ವಾಮಿಗಳ ಹಿಂದಿನ ಗುರುಗಳು ವಿಭುಧೇಶ್ವರ ಗುರುಗಳು ಅವರು ಅದಕ್ಕೋಸ್ಕರ ಗಂಗೆಯಲ್ಲಿ ಪ್ರತಿಷ್ಠೆ ಮಾಡಿದ್ದು. ಯಾವ ಕಾರ್ನರಲ್ಲಿ ಮಧ್ವ ಸರೋವರದಲ್ಲಿ ಗಂಗೆಯನ್ನು ಬಂದದ್ದನ್ನು ಬಿಳಿ ನೀರು 1 ಅಡಿ ಮೇಲೆ ಬಂದಿದೆ. ಆಗ ಸುಮಾರು ಹೊತ್ತಿತ್ತಂತೆ. ತುಂಬ ಜನ ಕೇಳಿಕೊಂಡವರು ಬಂದು ಮಿಂದು ಹೋಗುವವರೆಗೂ ಸುಮಾರು ಒಂದು 3-4 ಗಂಟೆ ಇದ್ದಾಗೆ ಗಳಿಗೆಯ ಕ್ರಮ ಅದು. ಮತ್ತಿಲ್ಲ, ಮತ್ತು ನೀರು ತಗ್ತದೆ, ಬಿಳಿ ಇಲ್ಲ, ಕ್ಲಬ್ ಆಗಲಿಲ್ಲ. ಹಾಗಾಗಿ ಅದನ್ನು ನೆನಪಿಗೋಸ್ಕರ ಮಕರ ವಾಹನೆಯಾಗಿ ಗಂಗೆಯನ್ನು ಮತ್ತೆ ಅಲ್ಲಿ ಪ್ರತಿಷ್ಠೆ ಮಾಡಿದ್ದು. ಇವತ್ತು ಪ್ರತಿನಿತ್ಯ ಕೃಷ್ಣನ ನಿರ್ಮಾಲ್ಯ ಪ್ರಸಾದ ಜೊತೆಯಲ್ಲಿ ನೈವೇದ್ಯ, ಪರ್ಯಾಯ ಶ್ರೀಪಾದರೆ ಸ್ವಯಂ ಮಾಡುತ್ತಾ ಆ ಪ್ರಸಾದವನ್ನು ಆ ನೀರಿಗೆ, ಗಂಗಾ ತೀರ್ಥಕ್ಕೆ ಹಾಕಿ ಹೋಗ್ತಾರೆ. ತುಂಬ ಖುಷಿ. ಯಾವತ್ತೂ ನಾವು ನೋಡೋದು ಅದನ್ನು. ಹಿಂದೆ ಸಣ್ಣಗಿರುವಾಗೆಲ್ಲ ಓಡಿ ಬರುವುದು. ಹಾಗೆ ಅಂತಹ ಗಂಗೆ ಪ್ರತ್ಯಕ್ಷವಾಗಿ ತನ್ನ ಸನ್ನಿಧಿಯನ್ನು ಪಡೆದಂತಹ ತೀರ್ಥ ಮಧ್ವ ಸರೋವರ ನಮ್ಮ ಉಡುಪಿಗೆ ತುಂಬ ದೊಡ್ಡ ಐತಿಹ್ಯ. ಅಂತಹ ನೆನಪಿನಲ್ಲಿ ನಾಳೆಯ ದಿನ ಗಂಗೆ ನಿಜವಾಗಿ ಹುಟ್ಟಿ ಬಂದ ದಿನ. ಭಗೀರಥನಿಗಾಗಿ ಬಹಳ ಪ್ರಯತ್ನಕ್ಕೆ, ಸಗರರ ಉದ್ಧಾರಕ್ಕೆ, ಈ ನೆಲಕ್ಕೆ
ಮೇಲಿನಿಂದ ಇಳಿದು ಜಟಾಜೂಟದಿಂದ ಮತ್ತೆ ಹರನ ತೀರ್ಥವಾಗಿ, ಹರಿಯ ತೀರ್ಥ ಹರನ ತೀರ್ಥವಾಗಿ ನೆಲಕ್ಕೆ ಹರಿಯಲಿಕ್ಕೆ ಮಾಡಿದವ ಅವ ಇದ್ದಾನೆ. ಅದು ನಾಳೆಯ ದಿವಸ. ಆ ದಿವಸದಲ್ಲಿ ಕೃಷ್ಣ ತೊಟ್ಟಿಲು ಸೇವೆಯನ್ನೇ ಅಲ್ಲಿ ಪಡಿತಾನೆ ಗಂಗೆಯ ಹತ್ತಿರದಲ್ಲಿ. ಇದು ವಿಶೇಷ. ಅಲ್ಲೇ ನೆಲೆಗೊಂಡು ರಾತ್ರಿ ಪೂಜೆಯಲ್ಲಿ ತೊಟ್ಟಿಲು ಸೇವೆಯನ್ನು ಗಂಗೆಯ ಸನ್ನಿಧಾನದಲ್ಲಿ ಪರಮ ಪವಿತ್ರ. ನಾವು ಹೇಳೋದುಂಟು ಕೆಲವೊಮ್ಮೆ, ಗಂಗಾ ಸನ್ನಿಧು, ದ್ವಿಜ ಸನ್ನಿಧು, ಅಶ್ವತ್ಥ ವೃಕ್ಷ ಸನ್ನಿಧು ಅಂತ. ಸ್ನಾನಕ್ಕೆ, ಒಳ್ಳೆಯ ಕೆಲಸಕ್ಕೆಲ್ಲ ಇಂಥದ್ದೆಲ್ಲ ಬೇಕು. ಗೋವುಗಳು, ಮರಗಳು, ತುಳಸಿ ಇದೆಲ್ಲ ಸನ್ನಿಧಾನ ಇರಬೇಕು ಅಂತ. ಅಂತಹ ಪರಮ ಪವಿತ್ರವಾದ ದೇವತೆಯ ಗಂಗಾದೇವಿ ಆಕೆಯ ವಿಶೇಷ ಸನ್ನಿಧಾನದಲ್ಲಿ ನಾಳೆ ವಿಶೇಷ ಪೂಜೆ ಪುನಸ್ಕಾರಗಳು ಕೃಷ್ಣ ಮಠದ ಅಷ್ಟೂ ಪರಂಪರೆಯಿಂದ ಹಿಂದಿನವರು ಮಾಡಿಕೊಂಡು ಬಂದಿರತಕ್ಕ ಚರ್ಯಗಳು ನಡೆಯಲಿವೆ. ಅಂತಹ ಗಂಗಾ ಮಾತೆ ನಮ್ಮ ಮಾತಿನಲ್ಲಿ ನೆಲೆಗೊಳ್ಳಲಿ. ನಮ್ಮ ಕಿವಿಯಲ್ಲಿ, ಅದೇ ಯಾಕೆ ಕಿವಿಯಲ್ಲಿ ಕೇಳಿದರೆ ಅದೇ ಇರೋದು. ಗಂಗಾದ್ಯಾಹ ದಕ್ಷಿಣೆ ಕರ್ಣೆ ನಾಸಿಕಾಯ ಮುತಾಶನ ಉಭಯೋ ಸ್ಮರ್ಶನ ದೇವ ಪೂತೋ ಭವತಿ ಮಾನವಃ ಅಂತ. ಬಲಕಿವಿಯಲ್ಲಿ ಅಂದರೆ ಶಾಸ್ತ್ರಗಳು ಗಂಗೆ ಇದ್ದಾಗೆ. ಹಾಗಾಗಿ ಅವಳು ಕಿವಿಯಲ್ಲಿ ಕೇಳಿದಾಗ ಬಲಕಿವಿಯಲ್ಲಿ ಉಪದೇಶ ಮಾಡಲಿಕ್ಕೆ, ಎಡಕಿವಿಯಲ್ಲಿ ಹೋಗ್ತದೆ ಅದು. ಹಾಗಾಗಿ ಬಲಕಿವಿಯಲ್ಲಿ ಉಪದೇಶ ಮಾಡಿಕೊಂಡು ಕೇಳಲಿಕ್ಕೆ ಅಂತಹ ತೀರ್ಥ ಸನ್ನಿಧಾನ ಇರುವಂಥದ್ದು. ಹಾಗಾಗಿ ನಾರಾಯಣ ಬಂದರೆ ನಾರಾಯಣನ ದಾಸಿ, ಚರಣದಾಸಿ ಹರಿದು ಬಂದ ಗಂಗೆ ನಮಗೆ ಸಿಗ್ತಾಳೆ.